ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ಜಾತ್ರೆ ಇರೋದ್ರಿಂದ ನಾನು ಅದಕ್ಕೆ ಮನೇಲೆ ಸ್ಟೇ ಇದ್ದೆ. ಸೊ ಇವಾಗ ನಾನು ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಇವತ್ತು 3ನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ನಿಂಬೆ ಹಣ್ಣನ್ನು ಆರತಿ ಮಾಡಬೇಕಿತ್ತು. ಸೊ ಇವಾಗ ನಾನು ಹಸ್ಬೆಂಡ್ ಇಬ್ಬರೂ ದೇವಸ್ಥಾನದ ಹತ್ರ ಬಂದ್ವಿ. ಬರೋ ದಾರಿಲೇ ನಿಂಬೆಹಣ್ಣು ಆರತಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ತೊಗೊಂಡು ಬಂದ್ವಿ. ನಿನ್ನೆ ಜಾತ್ರೆ ಇದ್ದಿದ್ದರಿಂದ ಏನು ಡೆಕೋರೇಷನ್ ಮಾಡಿದ್ರು ಸೇಮ್ ಡೆಕೋರೇಷನ್ ಇತ್ತು. ಬಟ್ ದೇವಸ್ಥಾನದಲ್ಲಿ ತುಂಬ ರಶ್ ಇರೋದ್ರಿಂದ ದೇವ್ರನ್ನ ನೋಡೋದಕ್ಕಾಗಲಿಲ್ಲ. ನಿನ್ನೆ ನೈಟೇ ನೋಡಿದ್ವಲ್ಲ ಅಂತ ಹೇಳಿ ಸುಮ್ಮನಾದ್ವಿ. ಬಟ್ ನಿಂಬೆಹಣ್ಣು ಆರತಿ ಮಾಡೋದಕ್ಕೆ ತುಂಬ ಜನ ಬಂದಿದ್ದರು. ಇವಾಗ ನಾನು ನಿಂಬೆಹಣ್ಣು ಆರತಿಗೆ ಏನು ದೀಪ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಅಲ್ಲಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡ್ತಾಯಿದ್ರಿ ಅಂತೇಳಿ ನನಗೂ ಕೊಟ್ಟಿದ್ದರು. ಸೊ ಅದನ್ನು ತೊಗೊಂಡು ಇಟ್ಕೊಂಡು ಇವಾಗ ನಿಂಬೆಹಣ್ಣು ಆರತಿ ಎಲ್ಲ ಮಾಡ್ಕೊತಿದ್ದೆ. ಇಲ್ಲಿಂದ ಮುಗಿಸಿ ಇವತ್ತು ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಇತ್ತು. ಸೊ ಹಾಗಾಗಿ ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಲಾಸ್ಟ್ ಇಯರ್ 25th ಆ್ಯನಿವರ್ಸರಿ. ಲಾಸ್ಟ್ ಇಯರೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಈ ಸಲ ಸಿಂಪಲ್ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಹಾಗೆ ಮಾತಾಡಿಕೊಂಡು ಇವಾಗ ನಿಂಬೆಹಣ್ಣಿನ ದೀಪ ಎಲ್ಲ ರೆಡಿ ಮಾಡಿಕೊಂಡೆ. ಬಟ್ ಅಲ್ಲಿ ದೇವಸ್ಥಾನದಲ್ಲಿ ಕ್ಯೂ ಸಿಸ್ಟಮ್ ಇತ್ತು. ಇವಾಗ ನಿಂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಅಂತೇಳಿ ನಾನು ಅಲ್ಲೇ ದೇವ್ರ ಮುಂದೆನೇ ಗ್ಯಾಪ್ ಇದ್ದಿದ್ದರಿಂದ ಅಲ್ಲೇ ನಿಂತು ನಿಂಬೆಹಣ್ಣಿನ ಆರತಿ ಎಲ್ಲ ದೀಪ ಹಚ್ಕೊಂಡು ಅಲ್ಲಿ ನಿಂತ್ಕೊಳ್ಳೋದಕ್ಕಾಗಲ್ಲ, ಲೇಟ್ ಆಗುತ್ತೆ ಮನೆಗೆ ಹೋಗೋದಕ್ಕೆ ಅಂತ ಹೇಳಿ ಅಲ್ಲೇ ಬೇಗ ಹಚ್ಬಿಟ್ಟು ಹೋದ್ವಿ. ಆದರೂ ಅಲ್ಲಿ ಪೊಲೀಸ್ ಎಲ್ಲ ತಡಿತಾ ಇದ್ದರು. ನೀವು ಹೋದರೆ ಬೇರೆಯವರೆಲ್ಲ ಬರೋದಕ್ಕೆ ಆಗಲ್ಲ, ಅವರು ಬರ್ತೀನಿ ಅಂತಾರೆ ಅಂತ ಹೇಳ್ತಿದ್ರು. ಬಟ್ ಆದರೂ ಸೈಡಿಂದ ಹೋಗ್ಬಿಟ್ಟು ಹೇಗೋ ನಿಂಬೆಹಣ್ಣು ಆರತಿನ ದೇವ್ರಿಗೆ ಮಾಡಿ ಇವಾಗ ನಾವು ದೇವಸ್ಥಾನದಿಂದ ಹೊರಗಡೆಗೆ ಬಂದ್ವಿ. ಬಟ್ ನಿನ್ನೆ ದೇವಸ್ಥಾನದಲ್ಲಿ ಜಾತ್ರೆ ಇತ್ತು. ಆದ್ರೂ ಇನ್ನು ಅಂಗಡಿ ಸಾಮಾನಂತ ಏನೂ ತೆಗ್ದಿರಲಿಲ್ಲ, ಇನ್ನು ಹಾಗೇ ಇತ್ತು. ದೇವಸ್ಥಾನದಿಂದ ಡೈರೆಕ್ಟ್ ನಾವು BR ಹಿಲ್ಸ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ BR ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಇಲ್ಲಿ ನಾವು ಕೆ ಗುಡಿ ರೂಟ್ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೋದ್ವಿ. ಬಟ್ ಕಾಡೆಲ್ಲ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಪ್ಲೇಸು. ಏಕೆಂದರೆ ಆವಾಗ ಮಳೆ ಬಂದು ನಿಂತಿತ್ತು. ಸೊ ಅವಾಗಾಗಿ ತುಂಬ ತಂಪಿತ್ತು ಹೋಗ್ಬೇಕಿದ್ರೆ. ಮತ್ತು ನಾನು ಹೋಗ್ತಾ ರೋಡಲ್ಲಿ ತುಂಬ ಜಿಂಕೆಗಳನ್ನ ನೋಡ್ಕೊಂಡು ಹೋದೆ. ಏಕೆಂದರೆ ನಾವು ಹೋಗಿದ್ದು ವೀಕೆಂಡ್ ಆಗಿರಲಿಲ್ವಲ್ಲ, ಹಾಗಾಗಿ ಯಾವುದು ವೆಹಿಕಲ್ಸು ಜಾಸ್ತಿ ಇರಲಿಲ್ಲ. ಸೊ 1-2 ಅಷ್ಟೇ ವೆಹಿಕಲ್ಸ್ ಬಂದಿದ್ದು. ಹಾಗಾಗಿ ಜಿಂಕೆಗಳೆಲ್ಲ ರೋಡ್ಗೆ ಬಂದಿತ್ತು, ಸ್ವಲ್ಪ ಜಿಂಕೆಗಳು. ನಾನು ವೀಡಿಯೋ ಮಾಡಬೇಕಾದ್ರೆ ಕೆಲವೊಂದು ಜಿಂಕೆಗಳು ವೀಡಿಯೋ ಮಾಡಿದ್ದೀನಿ. ಹಾಗೆ ಹೋಗ್ತಾ ಹೋಗ್ತಾ ಮಧ್ಯ ಮಳೆ ಎಲ್ಲ ಬಂದಿತ್ತು. ಸೊ ವೆಹಿಕಲ್ಸ್ ಯಾವುದೂ ಇರಲಿಲ್ಲ, ಜನನೂ ಇರಲಿಲ್ಲ. ಕಾಡಲ್ಲಿ ಹಂಗೆಲ್ಲ ನಿಲ್ಲಿಸ್ಬಾರ್ದು, ಹುಲಿ ಈ ಥರ ಯಾವುದಾದ್ರೂ ಪ್ರಾಣಿ ಬರುತ್ತೆ ಅಂತೇಳಿ ನಾವೆಲ್ಲೂ ನಿಲ್ಲಿಸ್ಲಿಲ್ಲ ಗಾಡಿನ. ಡೈರೆಕ್ಟ್ ಕೆ ಗುಡಿಗೇ ಹೋಗಿದ್ದು. ಸೊ ಇವಾಗ ನಾನು ಕಾಡು ಹೇಗಿತ್ತು ಅಂತ ವೀಡಿಯೋ ಮಾಡಿದ್ದೀನಿ, ನೋಡೋಣ ಬನ್ನಿ. ಇಲ್ಲಿ ಕಾಣಿಸ್ತಿರೋದು ಕಾಡಿನ ದೇವರು, ಮಾರಮ್ಮನ ದೇವಸ್ಥಾನ. ಸೊ ಇಲ್ಲಿಂದ ನಾವು ಮುಂದೆ ಹೋದಾಗ ಅಲ್ಲೊಂದು ಹಳ್ಳ ಕಾಣಿಸುತ್ತೆ. ಆ ಹಳ್ಳದಲ್ಲಿ ನೀರು ಯಾವಾಗಲೂ ನಿಂತಿರುತ್ತೆ. ಸೊ ಈ ರೋಡಲ್ಲಿ ಹೋಗ್ಬೇಕಿದ್ರೆ, ಅಂದರೆ ಕೆ ಗುಡಿಗೆ ಹೋಗೋ ರೋಡಲ್ಲಿ ತುಂಬ ಆನೆಗಳು ಬರುತ್ತೆ ಅಂತ ಹೇಳ್ತಾರೆ. ಏಕೆಂದರೆ ಆ ಕಡೆ ತುಂಬ ಜಾಸ್ತಿ ಆನೆನೇ ಓಡಾಡೋದು. ಅಂದರೆ ಬೆಟ್ಟ ಇಲ್ವಲ್ಲ, ಬೆಟ್ಟದ ಮೇಲ್ಗಡೆ ಆನೆ ಹೋಗಲ್ಲ, ಕೆಳಗಡೆ ಮಾತ್ರ ಜಾಸ್ತಿ ಓಡಾಡೋದ್ರಿಂದ ಕೆಳಗಡೆ ಆನೆ ಬರುತ್ತೆ ಅಂತ ಹೇಳಿದ್ರು. ಹೋಗ್ತಾ ರೋಡಲ್ಲಿ ತುಂಬ ಹಳ್ಳಗಳು, ನೀರು ತುಂಬ ಇತ್ತು. ಅಲ್ಲೆಲ್ಲ ಎಲ್ಲ ಪ್ರಾಣಿಗಳು ಬಂದು ನೀರು ಕುಡಿತದೆ ಅಂತ ಹೇಳ್ತಿರ್ತಾರೆ. ಸೊ ನಾನು ಹೋಗ್ಬೇಕಿದ್ರೆ ಇಲ್ಲಿ ರೋಡೆಲ್ಲ ಸರಿ ಇರಲಿಲ್ಲ. ಅಂದರೆ ಸ್ವಲ್ಪ ದೂರ ರೋಡನ್ನ ರಿಪೇರಿ ಮಾಡಿದರು. ಅದಾದಮೇಲೆ ಅಲ್ಲಿಂದ ಮುಂದೆ ರೋಡೆಲ್ಲ ತುಂಬ ಚೆನ್ನಾಗಿತ್ತು. ಬಟ್ ತುಂಬ ಚೆನ್ನಾಗಿತ್ತು ಅಂತ ಏನು ಅನಿಸಿದೆ ಅಂದರೆ, ನಾನು ಹೋದಾಗ ಮಳೆ ಬಂದಿತ್ತು. ನನಗೆ ಮಳೇಲಿ ನೆನೆಯೋದಂದರೆ ಒಂಥರ ಖುಷಿ ಇರುತ್ತೆ. ಗಾಳಿನೂ ಅಷ್ಟೇ ತುಂಬ ತಂಪಾಗಿ ಗಾಳಿ ಬರ್ತಾಯಿತ್ತು. ಫುಲ್ ಕಲರ್ಫುಲ್ ಆಗಿರೋದ್ರಿಂದ ಈ ಪ್ಲೇಸ್ ಒಂಥರ ತುಂಬ ಇಷ್ಟ ಆಯಿತು ನನಗೆ. ಇಲ್ಲಿಗೆ ಜಾಸ್ತಿ ಫ್ಯಾಮಿಲೀಸು, ಫ್ರೆಂಡ್ಸು ಮತ್ತು ಕಪಲ್ಸು ಈ ಥರ ಬಸ್ಸಲ್ಲಿ ಬರೋದಕ್ಕಿಂತ ಬೈಕಲ್ಲಿ ಹೋದರೆ ಏನೋ ಒಂಥರ ಖುಷಿ ಅನಿಸುತ್ತೆ. ನಾನಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆ. ಬೆಟ್ಟ ಹತ್ತಿ ಇಳಿಬೇಕಾದ್ರೆ ಸಖತ್ ತಿರುವುಗಳಿರುತ್ತೆ. ಅಂದರೆ ಬೆಟ್ಟ ಹತ್ತ ಫೀಲ್ ಆಗುತ್ತೆ. ಮಾದೇಶ್ವರನ ಬೆಟ್ಟ, ಚಾಮುಂಡಿ ಬೆಟ್ಟ ಆ ಥರ ಬೆಟ್ಟಗಳಿಗೆ ಹೋದಾಗ.
ಬಟ್ ಈ ರೋಡು ನನಗೆ ಆ ಫೀಲ್ ಅಂತ ಅನ್ನಿಸ್ಲಿಲ್ಲ. ರೋಡ್ ಸಮ ಇದೆ ಅಂತಲೇ ಅನ್ನಿಸ್ತಿತ್ತು. ಬೆಟ್ಟ ಹತ್ತುತ್ತಿದ್ದೀವಿ, ಸುತ್ತುತ್ತಾ ಇದ್ದೀವಿ ಅಂತ ಏನೂ ಫೀಲ್ ಆಗಲಿಲ್ಲ. ಬಟ್ ಚೆನ್ನಾಗಿತ್ತು. ಬೆಟ್ಟಗಳನ್ನೆಲ್ಲ ನೋಡ್ತಿದ್ರೆ ಏನೋ ಒಂಥರ ಖುಷಿ ಅನ್ನಿಸ್ತಿತ್ತು. ಇಲ್ಲೇ ಇರಬೇಕಂತ ಎಲ್ಲ ಫೀಲ್ ಆಗ್ತಾ ಇತ್ತು ನನಗೆ. ಸೊ ಇನ್ನು ಎಷ್ಟೊಂದು ವೀಡಿಯೋ ಮಾಡಿದ್ದೀನಿ. ಇವಾಗ ನಾನು ಇಷ್ಟು ವೀಡಿಯೋ ಜಾಸ್ತಿ ಬೆಟ್ಟದಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ನೀವೂ ನೋಡಿ ಹೇಗಿದೆ ಅಂತ. ಇವಾಗ ನಾನು ಕೆ ಗುಡಿಗೆ ಬಂದಿದ್ದೀನಿ. ಸೊ ಇಲ್ಲೇನು ಕಾಣಿಸ್ತಿದೆ ಪ್ಲೇಸ್, ಇದೆಲ್ಲ ಕೆ ಗುಡಿನೇ. ಇಲ್ಲಿ ಕಟ್ಟಿರೋ ಮನೆ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೌರ್ಮೆಂಟಿಂದ ಕಟ್ಕೊಟ್ಟಿರೋದು. ಸೊ ಇಲ್ಲಿಗೆ ಯಾರೇ ಬೆಳಗುನ ರಂಗನ ಸ್ವಾಮಿ ಬೆಟ್ಟಕ್ಕೆ ಬಂದ್ರೂ ಇಲ್ಲಿಗೂ ವಿಸಿಟ್ ಮಾಡ್ತಾರೆ. ಕೆ ಗುಡಿ ಅಂತಲೇ ಇದು ಫೇಮಸ್ ಆಗಿದೆ. ಆಲ್ಮೋಸ್ಟ್ ತುಂಬ ಜನ ಬಂದು ಹೋಗಿರ್ತಾರೆ, ನೋಡಿರ್ತಾರೆ ತುಂಬ. ಇಲ್ಲಿ ಸ್ಟೆಪ್ಸ್ ಕಾಣಿಸ್ತಿದೆಯಲ್ಲ, ಆ ಸ್ಟೆಪ್ಸ್ ಮೇಲೆ ಹತ್ಕೊಂಡು ಹೋದರೆ ಅಲ್ಲಿ ವ್ಯೂ ಪಾಯಿಂಟ್ ಇದೆ. ಅಂದರೆ ಆ ಕೆರೆಗೆ ಎಷ್ಟು ಪ್ರಾಣಿಗಳು ಬರುತ್ತೆ, ಆನೆಗಳೆಷ್ಟು ಬರುತ್ತೆ ಅಂತ ನೋಡ್ಬೋದು. ಆ ಕೆರೆ ಕಾಣಿಸ್ತಿದೆಯಲ್ಲ, ಇದು ಎಲ್ಲ ವೆದರಲ್ಲೂ ಆಲ್ಮೋಸ್ಟ್ ಯಾವಾಗ್ಲೂ ನೀರಿರುತ್ತೆ. ಯಾವುದೇ ವೆದರ್ ಇದ್ರೂ ಇವಾಗ ಬೇಸಿಗೆ ಟೈಮಲ್ಲಿ ಆಲ್ಮೋಸ್ಟ್ ನೀರು ಕಮ್ಮಿ ಇರುತ್ತೆ. ಬಟ್ ಇಲ್ಲಿ ಇರುತ್ತೆ ನೀರು ಯಾವಾಗ್ಲೂ. ಸೊ ಇಲ್ಲಿ ಎಲ್ಲ ಕೆ ಗುಡಿಗೆ ಬಸ್ಸೂ ಬರುತ್ತೆ, ಓನ್ ವೆಹಿಕಲ್ಸಲ್ಲೂ ಹೋಗ್ಬೋದು. ಸೊ ನಾನಿಲ್ಲಿ ನಿಂತಾಗ ಆನೆ ಏನು ಬಂದಿರಲಿಲ್ಲ ನಾನು ಹೋಗಿದ್ದ ದಿನ, ಬರೀ ಜಿಂಕೆಗಳೇ ಬಂದಿತ್ತು. ಸೊ ನಾನು ಅದನ್ನು ವೀಡಿಯೋ ಮಾಡಿದ್ದೀನಿ. ಸೊ ನಾನು ಅಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡಿದಾಗ ಝೂಮ್ ಮಾಡಿ ತೋರಿಸಿದ್ದೀನಿ. ಅಲ್ಲಿ ತುಂಬ ಜಿಂಕೆಗಳು ಬಂದಿತ್ತು. ಆಲ್ಮೋಸ್ಟ್ ಅದೆಲ್ಲ ಸಾಲಾಗಿ ಆ ಕಡೆಗೆ ಹೋಯ್ತಿತ್ತು. ಕೆರೆ ಹತ್ರ ಯಾವುದೂ ಬಂದಿರಲಿಲ್ಲ. ಸೊ ಅಲ್ಲೇ ನಿಂತ್ಕೊಂಡು ಆಲ್ಮೋಸ್ಟ್ ಎಷ್ಟೊಂದು ತುಂಬ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದೆ. ಮಳೆ ಬರ್ತಿತ್ತು, ಆದ್ರೂ ಅಲ್ಲೇ ಇದ್ವಿ ಇಬ್ಬರೂ. ನಾವು ಬಂದಾಗ ನಾನು ಹಸ್ಬೆಂಡ್ ಇಬ್ಬರೇ ಹೋಗಿದ್ದು ಫಸ್ಟು. ಅದಾದಮೇಲೆ ನಾವು ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕಿದ್ರೆ ಆವಾಗ ಕಾರು ಮತ್ತು ಬಸ್ ಬಂದಿತ್ತು. ಆವಾಗ ಸ್ವಲ್ಪ ಜನ ಬಂದಿದ್ದರು. ನಾವು ಬೇಗನೆ ಹೋಗಿದ್ವಿ. ಒಂದು 10:30ಗೆಲ್ಲ ಅಲ್ಲಿಗೆ ಹೋಗಿದ್ವಿ. ಆವಾಗ ಜಾಸ್ತಿ ಜನ ಬಂದಿರಲಿಲ್ಲ. ಸೊ ಇವಾಗ ನಾವು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ದೇವಸ್ಥಾನದ ಕಡೆಗೆ ಹೋಗ್ತಿದ್ದೀವಿ. ಸೊ ಈಗ ವೀಡಿಯೋ ಮಾಡಿದ್ದೀನಿ. ಇದರಲ್ಲಿಯೂ ತುಂಬ ಹತ್ರದಿಂದ ಜಿಂಕೆನ ವೀಡಿಯೋ ಮಾಡಿದ್ದೀನಿ. ಸೊ ಅದನ್ನು ನೋಡೋಣ ಬನ್ನಿ. ಬರ್ತಾ ದಾರಿಲಿ ನಮಗೆ ಈ ಮರ ಸಿಕ್ತು. ಇದು ಕಾಡು ಜನ ದೇವ್ರ ಮರ ಅಂತ. ಇಲ್ಲಿ ಕಾಡು ಜನ ಜಾಸ್ತಿ ಪೂಜೆ ಮಾಡ್ತಿರ್ತಾರೆ ಬಂದು. ಸೊ ಇಲ್ಲಿ ಏನು ಕಾಣಿಸ್ತಿದೆ ನಿಮಗೆ ದಾರಿ, ಇದು ಕಾಡು ಜನರು ಆ ದೇವಸ್ಥಾನಕ್ಕೆ ಬರೋದಕ್ಕೆ ಹೋಗೋದಕ್ಕೆ ಮಾಡ್ಕೊಂಡಿರೋ ದಾರಿ. ಆಲ್ಮೋಸ್ಟ್ ಅವರು ಅಲ್ಲೇ ಓಡಾಡ್ತಾರೆ ಅನಿಸುತ್ತೆ. ಅಲ್ಲೊಂದು ದಾರಿ ಇತ್ತು, ಅದಕ್ಕೆ ಅದನ್ನು ವೀಡಿಯೋ ಮಾಡಿದೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಗಿರಿಜನ ಅಂದರೆ ಕಾಡು ಜನ ಇರೋ ಮನೆಗಳು. ಅದನ್ನು ಕಾಡು ಜನ ಇರೋ ಕಡೆ ಎಲ್ಲ ಗಿರಿಜನ ಅಂತಲೂ ಕರೀತಾರೆ, ಕಾಡು ಜನ ಅಂತಲೂ ಕರೀತಾರೆ. ಅವ್ರಿಗೆ ಅಲ್ಲಲ್ಲೇ ಸ್ಕೂಲೂ ಕೂಡ ಇತ್ತು. ಬೆಟ್ಟಕ್ಕೆ ಹೋಗೋ ರೋಡಲ್ಲಿ 2 ಕಡೆ ಸ್ಕೂಲ್ ಇರೋದನ್ನು ನೋಡಿದೆ. ಇವಾಗ ನಾವು ಬೆಟ್ಟದ ಹತ್ರ ಬಂದ್ವಿ. ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ರೋಡ್ ಸಿಗೋದು ನಮಗೆ. ದೇವಸ್ಥಾನದ ಬೆಟ್ಟ ಹತ್ತಬೇಕಿದ್ರೆ ಅಲ್ಲಿಂದನೂ ವೀಡಿಯೋ ಮಾಡಿದ್ದೀನಿ ನೋಡಿ. ಸುಮಾರು ಬೆಟ್ಟಗಳು ಕಾಣಿಸ್ತಾ ಇತ್ತು. ಬಟ್ ಒಂಥರ ತುಂಬ ಚೆನ್ನಾಗಿತ್ತು. ಮೋಡ ಎಲ್ಲ ಹತ್ರನೇ ಬಂದಿದೆ ಅನ್ನಂಗೆ ಫೀಲ್ ಆಗ್ತಾ ಇತ್ತು. ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಸೊ ಆದರೆ ಇವತ್ತೇನು ಶುಕ್ರವಾರ ಆದ್ರೂ ದೇವಸ್ಥಾನದ ಹತ್ರ ಅಷ್ಟೊಂದೇನು ರಶ್ ಇರೋದಾಗಲಿ, ಜನ ಜಾಸ್ತಿ ಇರೋದಾಗಲಿ ಆ ಥರ ಫೀಲ್ ಆಗಲಿಲ್ಲ. ಸೊ ನಾವೇ ಸ್ವಲ್ಪ ಜನ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸೊ ನಾವಿಲ್ಲಿಂದ ಮೆಟ್ಲು ಹತ್ಕೊಂಡು ಹೋದ್ವಿ, ದೇವಸ್ಥಾನದ ಒಳಗಡೆ ಹೋದ್ವಿ.
ಈ ಕಡೆಯಿಂದನೂ ಎಂಟ್ರೆನ್ಸ್ ಇದೆ ಮತ್ತು ಆ ಕಡೆ ಇನ್ನೊಂದು ಸ್ವಲ್ಪ ಮೆಟ್ಲಿದೆ, ಅಲ್ಲಿಂದ ಮೆಟ್ಲಿಂದನೂ ಬರ್ಬೋದು. ಇಲ್ಲೇನು ಕಾಣಿಸ್ತಿದೆ ಬಾಗಿಲು, ಇಲ್ಲಿ ದೇವ್ರನ್ನ ಇಟ್ಟಿದ್ರಂತೆ. ಅಂದರೆ ಒಳಗಡೆ ದೇವ್ರ ಸ್ಥಾನದ ರಿಪೇರಿ ಇದ್ದಾಗ ಅಂದರೆ ಅಲ್ಲೆಲ್ಲ ಕಟ್ಟಬೇಕಿದ್ರೆ ಆ ಬಾಗಿಲಿತ್ತಲ್ಲ ಅಲ್ಲಿ ದೇವ್ರನ್ನ ಇಟ್ಟಿದ್ರಂತೆ. ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಇದು ದೇವ್ರದ್ದು ಸ್ಲಿಪ್ಪರ್ ಇದು. ಸೊ ಇದನ್ನು ದೇವರು ಹಾಕೊಳ್ತಾ ಇದ್ರು ಅಂತ ಹೇಳಿ ದೇವಸ್ಥಾನದ ಒಳಗಡೆ ಇದನ್ನು ಇಟ್ಟಿದ್ರು. ಅದಾದಮೇಲೆ ನಾವು ದಾಸೋಹ ಭವನಕ್ಕೆ ಬಂದು ಊಟ ಮಾಡಿದ್ವಿ. ಸೊ ಇವಾಗ ಫಸ್ಟು ಪಾಯಸ ಹಾಕ್ಸ್ಕೊಂಡು ಅದನ್ನು ತಿಂತಿದ್ವಿ. ಅದಾದಮೇಲೆ ಅನ್ನ ಸಾಂಬಾರು ಅಲ್ಲೇ ಕೊಡ್ತಾರೆ. ಅಲ್ಲಿಗೆ ಪ್ರತಿದಿನ ಊಟದ ವ್ಯವಸ್ಥೆ ಇದೆ, ಮಧ್ಯಾಹ್ನದ ಊಟ. ಸೊ ಅಲ್ಲೇ ಊಟ ಮಾಡಿ ಅಲ್ಲೇ ತಟ್ಟೆನೂ ತೊಳೆದ್ಬಿಟ್ಟು ಇಟ್ಬಿಟ್ಟು ಬರಬೇಕು. ಆ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತಟ್ಟೆ ತೊಳಿಬೇಕಿದ್ರೂ ಆ ಕಡೆ ನಲ್ಲಿ ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದರು. ಅದ್ರ ಪಕ್ಕನೇ ಒಂದು ವ್ಯೂ ಪಾಯಿಂಟ್ ಇದೆ ನೋಡಿ, ವಿಡಿಯೋ ಮಾಡಿದ್ದೀನಿ. ಎಷ್ಟೊಂದು ಬೆಟ್ಟಗಳಿದೆ. ಅಲ್ಲಿಗೋಗಿ ನಿಂತ್ಕೊಂಡಿದ್ದಾಗ ತುಂಬ ತಂಪಾದ ಗಾಳಿ ಬೀಸ್ತಾ ಇತ್ತು, ಮಳೆ ಬಂದು ಹೋಗಿರೋದ್ರಿಂದ. ಸ್ವಲ್ಪ ಮಧ್ಯ ಮಧ್ಯ ಬಿಸಿಲಿದ್ದಿದ್ರಿಂದ ಸ್ವಲ್ಪ ಮೋಡ ಇರೋದ್ರಿಂದ ಸ್ವಲ್ಪ ನೆರಳು ಸ್ವಲ್ಪ ಬಿಸಿಲು ಇರೋ ಥರ ಕಾಣಿಸ್ತಿದೆ ಬೆಟ್ಟದಲ್ಲಿ. ಮತ್ತು ಇದು ಗೋಪುರ, ಆ ದೇವಸ್ಥಾನದ ಮೇನ್ ಗೋಪುರ ಇದು. ಅಲ್ಲಿಂದನೇ ಎಂಟ್ರೆನ್ಸ್ ಆಗೋದು. ಅಲ್ಲಿಂದ ಬಂದ ತಕ್ಷಣ ಇದು ಸುತ್ತ ಕಾಂಪೌಂಡ್, ಇದು ದೇವಸ್ಥಾನದಲ್ಲಿ ದೊಡ್ಡದಾಗಿ ಕಾಂಪೌಂಡ್ ಇದೆ. ಮಧ್ಯ ಇಲ್ಲೊಂದು ಕಂಬ ಇದೆ ನೋಡಿ. ಇಲ್ಲಿಂದ ಒಳಗೆ ಹೋದರೆ ದೇವಸ್ಥಾನ, ದೇವ್ರಿರೋದು ಮೇನ್ ದೇವರು. ಇದ್ರ ಸುತ್ತ ಕಾಂಪೌಂಡ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ, ಗ್ಯಾಪೂ ಜಾಸ್ತಿನೇ ಇದೆ. ಅಲ್ಲಿ ದೇವ್ರು ನೋಡಿ ಮುಗಿಸ್ಕೊಂಡು ನಾವು ಬೆಟ್ಟದಿಂದ ಬರ್ತಾ ಇದ್ದೀವಿ. ಇಲ್ಲಿ ಅಲ್ಲಿರೋ ಜನಗಳು ಅಂದರೆ ಕಾಡು ಜನ, ಗಿರಿ ಜನ ಅಂತ ಕರೀತಾರೆ, ಇಲ್ಲ ಆ ಬೆಟ್ಟದಲ್ಲಿ ಇರೋ ಊರು ಅಂತಲೇ ಕರೀತಾರೆ. ಅವರು ಅಲ್ಲಲ್ಲೇ ಜಮೀನು ಮಾಡ್ಕೊಂಡಿದ್ದಾರೆ. ಆ ಜಮೀನಿನಲ್ಲಿ ಆಲ್ಮೋಸ್ಟ್ ಅವರು ಎಲ್ಲ ಕಾಫಿ ಬೆಳೀತಾರೆ. ಕಾಫಿ ಜೊತೆಗೆ ಮೆಣಸು, ಕಾಳು ಮೆಣಸನ್ನ ಬೆಳೀತಾರೆ. ಮತ್ತು ಮಧ್ಯ ಮಧ್ಯ ಚಕ್ಕೋತ, ಹಣ್ಣಿನ ಮರ ಅದೆಲ್ಲ ಜಾಸ್ತಿ ಇತ್ತು. ಅಲ್ಲಿ ಕಾಡಿದ್ರೂ ತುಂಬ ದೊಡ್ಡ ಕಾಡಾಗಿದ್ರೂ ಜನ ಅಲ್ಲಿದ್ರೂ ಆಲ್ಮೋಸ್ಟು ಸುಮಾರು ಎಲ್ಲನೂ ಬೆಳೆಗಳನ್ನ ಬೆಳೀತಾಯಿದ್ರು. ಈಗ ನಾವು ವಾಪಸ್ ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬಂದಿದ್ದು ನಮ್ಮ ಮನೆ ಮುಂದೆಗಡೆನೇ ಇಟ್ಟಿದ್ದ ದೇವರು. ಆಷಾಢ ಶುಕ್ರವಾರ ಇರೋದ್ರಿಂದ ನಮ್ಮ ಏರಿಯಾದಲ್ಲಿ ಒಂದೊಂದು ಬೀದಿಗೂ ಹುಡುಗರು ಸಂಘ ಅಂತ ಮಾಡ್ಕೊಂಡಿರ್ತಾರೆ. ಆ ಸಂಘದಿಂದ ಮಾಡಿದ್ದಂಥ ಅಲಂಕಾರ ಇದು. ನಮ್ಮ ಬೀದಿಲಿ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಕೂರಿಸಿರೋದು. ಸೊ ನೋಡಿ ಎಷ್ಟು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕೂರಿಸಿದ್ದಾರೆ ಅಂತ. ಮೈಸೂರಲ್ಲಿ ಆಷಾಢ ಟೈಮಲ್ಲಿ, ಅದರಲ್ಲೂ 3ನೇ ವಾರ 4ನೇ ವಾರ ಅಂತೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಎಲ್ಲ ಕಡೆ ಸರ್ಕಲಲ್ಲೂ ಈ ಥರ ಚಾಮುಂಡೇಶ್ವರಿ ಪೂಜೆ ಮಾಡಿಬಿಟ್ಟು ಈ ಥರ ಎಲ್ಲ ಕೂರಿಸಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಅಲ್ಲಲ್ಲಿ ಪ್ರಸಾದ ಎಲ್ಲನೂ ಕೊಡ್ತಿರ್ತಾರೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇವತ್ತು ಅಪ್ಪ ಅಮ್ಮನ ಆ್ಯನಿವರ್ಸರಿ ಆಗಿರೋದ್ರಿಂದ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಕೇಕ್ ತೊಗೊಂಡು ಬರೋಕ್ಕೆ ಹೋಗಿದ್ವಿ. ಸೊ ಇದನ್ನು ನಾನೇ ಬರಿತಾ ಇರೋದು. ನನ್ನ ಹಸ್ಬೆಂಡ್ ತೊಗೊಂಡಿರೋದ್ರಿಂದ ಕೇಕ್ನ ಅತ್ತೆ ಮಾವ ಅಂತ ಬರೆಸ್ತಿದ್ರು ಅವರು. ಸೊ ನಾನೇ ಬರಿಬೇಕಂತ ಹೇಳ್ಬಿಟ್ಟು ಈಸ್ಕೊಂಡು ಬರಿತಾ ಇದ್ದೀನಿ. ಸೊ ಬರಿಬೇಕಿದ್ರೆ ಫಸ್ಟ್ ಟೈಮ್ ಬರಿತಾ ಇದ್ದಿದ್ದು, ಸ್ವಲ್ಪ ಹ್ಯಾಂಡ್ ಶೇಕ್ ಆಗ್ತಿತ್ತು. ತಗಲು ಬಿಡುತ್ತೆ, ಕೇಕ್ ಇದಾಗ್ಬಿಡುತ್ತೆ, ಡ್ಯಾಮೇಜ್ ಥರ ಆಗ್ಬಿಡುತ್ತೆ ಅಂತೇಳಿ. ಬಟ್ ಆದರೂ ಚೆನ್ನಾಗಿ ಬರೆದೆ. ಲಾಸ್ಟಲ್ಲಿ ನಮ್ಮ ಮನೆಗೆ ಬಂದು ನಾವು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಇಲ್ಲೇ ಪಕ್ಕದಲ್ಲೇ ಚಿಕ್ಕಮ್ಮನ ಮನೆ ಇರೋದು, ನಮ್ಮ ಅಮ್ಮನ ತಂಗಿ ಮನೆ. ನಮ್ಮ ಚಿಕ್ಕಮ್ಮ ಮತ್ತು ನನ್ನ ತಮ್ಮ ಅಂದರೆ ನಮ್ಮ ಚಿಕ್ಕಮ್ಮನ ಮಗ ಇಬ್ಬರೂ ಬಂದಿದ್ದರು. ನಾನು, ಹಸ್ಬೆಂಡು, ಅಮ್ಮ, ಅಪ್ಪ ಇಷ್ಟೇ ಜನ ಇದ್ದಿದ್ದು. ನನ್ನ ತಮ್ಮ ಕೆಲ್ಸಕ್ಕೆ ಹೋಗಿದ್ರಿಂದ ಅವನಿಗೆ ರಜೆ ಇರಲಿಲ್ಲ ಅಂಥೇಳಿ ಅವನು ನೈಟು ಬರೋಕ್ಕಾಗಲಿಲ್ಲ. ನಾವಿಷ್ಟು ಜನ ಮಾತ್ರ ಸೆಲೆಬ್ರೇಟ್ ಮಾಡಿದ್ವಿ. ಒಂಥರ ಖುಷಿ ಅನ್ನಿಸ್ತಿತ್ತು. ಅಲ್ಲಿಂದ ಹೋಗ್ಬಿಟ್ಟು ಬಂದಾಗಲೂ ಅಲ್ಲೂ ತುಂಬ ಖುಷಿ ಅನ್ನಿಸ್ತು ನನಗೆ. ಸೊ ಮನೆಗೂ ಬಂದು ಅಪ್ಪ ಅಮ್ಮನ ಜೊತೆನೂ ಎಂಜಾಯ್ ಮಾಡ್ದಂಗೆ ಅನ್ನಿಸ್ತು. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಮರೀದೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.